Hello my dear students, welcome to Math2. So today we can go through the MCQs and the fill in the blanks from the second chapter, that is differential calculus. So previous class alli ನೀವು so almost ಎಲ್ಲ ಕವರ್ ಆಗಿದೆ 2 marks 3 marks 5 marks and 10 marks. So remaining ಬ್ಯಾಲೆನ್ಸ್ ಇರೋದಂದ್ರೆ MCQs ಮತ್ತೆ fill in the blanks. ಸೊ ಈ ಚಾಪ್ಟರ್ ಇಂದ ಸೊ ಇಲ್ಲಿ MCQs ನಿಮಗೆ ಸೊ 3 ಕ್ವೆಶ್ಚನ್ಸ್ ಕೇಳ್ತಾರೆ. ಈ ಚಾಪ್ಟರ್ ಇಂದ ನಿಮಗೆ 3 ಕ್ವೆಶ್ಚನ್ಸ್ ನೋಡ್ರಿ, 3 ಕ್ವೆಶ್ಚನ್ಸ್ ಸೊ ಕಂಪಲ್ಸರಿ ಇಟ್ಸ್ ಕೇಳ್ತಾರೆ ಆ್ಯಂಡ್ fill in the blanks ಅಲ್ಲಿ 1 ಕ್ವೆಶ್ಚನ್ ಕೇಳ್ತಾರೆ ನಿಮಗೆ. ಓಕೆ, so let us go for the MCQs. Okay, so first MCQ ಮಾಡೋಣ, next after that fill in the blanks ಹೋಗೋಣ. So coming to the first question here, which rule is used to differentiate y is equal to e raised to x into x square? ಸೊ ಇದು ನೋಡ್ರಿ, ಇಲ್ಲಿ ಎರಡು ಫಂಕ್ಷನ್ ಇದಾವೆ, ಎರಡು ಟರ್ಮ್ಸ್ ಇದಾವೆ, e raised to x ಮತ್ತು x square. ಸೊ ಇನ್ ಬಿಟ್ವೀನ್ ಏನಿದೆ ಚೆಕ್ ಮಾಡಿರಿ, ಪ್ಲಸ್ ಇಲ್ಲ. ಸೊ ಪ್ಲಸ್ ಇದ್ದರೆ ಏನು ಬರಬೇಕಿದು, ಸಮ್ ರೂಲ್ ಅಂತ ಬರೀಬೇಕಿತ್ತು. ಸೊ ಮೈನಸ್ ಇದ್ದರೆ ಡಿಫ್ರೆನ್ಸ್ ರೂಲ್ ಅಂತ ಬರೀಬೇಕಿತ್ತು. ಸೊ ಡಿವೈಡ್ ಬೈ ಇತ್ತಂದರೆ ದಟ್ ಈಸ್ ಕೋಷಂಟ್ ರೂಲ್ ಅಂತ ಬರೀಬೇಕು. ಸೊ ಇನ್ ಬಿಟ್ವೀನ್ ಏನೂ ಇಲ್ಲಪ್ಪ ಅಂದರೆ ಇಂಟು ಇರುತ್ತೆ. ಸೊ ಇಂಟು ಇತ್ತಂದರೆ ನಾವೇನು ಬರಬೇಕು, ಇದಕ್ಕೆ ಪ್ರೊಡಕ್ಟ್ ರೂಲ್ ಅಂತ ಬರಬೇಕು. ಸೊ ಆಯಿತಾ. ಸೊ ಇಲ್ಲಿ ನೋಡಿ, ಅದೇ ರೀತಿ ಸೇಮ್ y is equal to e raised to x into x square ಇದೆ. ಸೊ ಇಂಟು ಅಂತಂದ್ರೇನು, ದಟ್ ಈಸ್ ದ ಪ್ರೊಡಕ್ಟ್ ರೂಲ್. ಸೊ ಆಪ್ಷನ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶ್ಚನ್. If y is equal to x cube plus log x, then divide by x is. ಸೊ ಇಕ್ವೇಷನ್ ನೋಡಿ ಏನು ಕೊಟ್ಟಿದ್ದಾರೆ, y is equal to ಏನು ಕೊಟ್ಟಿದ್ದಾರೆ ಚೆಕ್ ಮಾಡಿ. ಸೊ y is equal to x cube plus log x. ಸೊ ದೆನ್ ಡಿವೈಡ್ ಬೈ ಅಂದರೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಷಿಯೇಟ್ ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ y is equal to ಡಿ ಬೈ ಡಿ ಎಕ್ಸ್ ಆಫ್ x cube ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಕರೆಕ್ಟಾ. ಸೊ ಇಂಟು ಮಾಡಿ ಏನೈತೆ, ಡಿ ಇಂಟು ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್ ದಟ್ ಈಕ್ವಲ್ ಟು, ಸೊ ದಿ ಎಕ್ಸ್ ರೇಸ್ಟ್ ಏನು ಫಾರ್ಮುಲಾ ಇದೆ, ಎಕ್ಸ್ ಕ್ಯೂಬ್. ವಾಟ್ ಇಸ್ ಡಿಫ್ರೆನ್ಸ್ ಆಫ್ ಎಕ್ಸ್ ರೇಸ್ಟ್ ಎನ್? ಎಕ್ಸ್ ರೇಸ್ಟ್ ಏನು ಫಾರ್ಮುಲಾ ಏನು ನಮಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ರೇಸ್ಟ್ ಎಂದು ಡಿ ಬೈ ಡಿ ಆಫ್ ಎಕ್ಸ್ ರೇಸ್ಟ್ ಎನ್, ಎನ್ ಇಂಟು ಎಕ್ಸ್ ರೇಸ್ಟು ಎನ್ ಮೈನಸ್ 1. ಸೊ ಅದೇ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿರಷ್ಟೇ. ಸೊ ಎನ್ ಅಂದರೆ 3 ಇದೆ, ಅಂದರೆ 3 ಎಕ್ಸ್ ರೇಸ್ಟು 3 ಮೈನಸ್ 1. ಕರೆಕ್ಟಾ. ಪ್ಲಸ್ so what is d by dx of log x? Log x difference 1 by x. So that equal to 3 x raised to, what is 3 minus 1? 2 plus 1 by x as it is. So this is the answer. This is divide by dx. So option check ಮಾಡಿ, ಆಪ್ಷನ್ ಇದೆನಾ. ಸೊ ಫಸ್ಟ್ ಒಂಥರಲ್ಲ, ಯಾಕೆಂದರೆ 3x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಇದೆ. ಸೆಕೆಂಡ್ ಆಪ್ಷನ್ 3x ಕ್ಯೂಬ್ ಪ್ಲಸ್ 1 by x ಸ್ಕ್ವೇರ್. ಸೊ ಇದು ಅಲ್ಲ. ಥರ್ಡ್ ಆಪ್ಷನ್ 3x ಸ್ಕ್ವೇರ್ ಪ್ಲಸ್ 1 by x. ಕರೆಕ್ಟಾ, ಸೇಮ್ ಇದೆನಾ. ಸೊ ದಿಸ್ ಇಸ್ ಆನ್ಸರ್. ಸಿ ಆಪ್ಷನ್ ಇಸ್ ಎ ಕರೆಕ್ಟ್. Next coming to the third question. So the direct formula ಕರೆದ ನೋಡಿ. The derivative of root x. What is the d by dx of root x? Differential of root x ಅಂದರೆ ಏನು, 1 by 2 root x. So where is the option here? C. ಕರೆಕ್ಟಾ. ಡಿಫ್ರೆನ್ಷಿಯಲ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಏನು ನಮಗೆ, 1 by 2 root x. ಸೊ ಫಸ್ಟ್ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆಲ್ಲ ಫಾರ್ಮುಲಾಸ್ ಬರ್ತಿದೆ, ಡಿಫ್ರೆನ್ಷಿಯೇಟ್ ಫಾರ್ಮುಲಾಸ್. ಸೊ ಅದರಲ್ಲಿ ಈ ಫಾರ್ಮುಲಾ ಇದೆ, ರೂಟ್ ಆಫ್ ಡಿ ಬೈ ಡಿ ಆಫ್ ರೂಟ್ ಎಕ್ಸ್ ಅಂದರೆ 1 by 2 root x. ಓಕೆ, ನೆಕ್ಸ್ಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಫೋರ್ತ್ ಕ್ವಶನ್. ಸೊ ವಿಚ್ ರೂಲ್ ಈಸ್ ಯೂಸ್ ಟು ಡಿಫ್ರೆನ್ಷಿಯೇಟ್ y is equal to x square by sin x? ಸೊ ಡಿವೈಡ್ ಬೈ ಬಂದಿದೆ ನೋಡ್ರಿ. ಸೊ ಡಿವೈಡ್ ಬೈ ಅಂದರೆ ಯಾವ ರೂಲು, ಕೋಶಂಟ್ ರೂಲ್. ದಟ್ ಇಸ್ ಡಿವೈಡರ್ ಕೋಶಂಟ್ ರೂಲ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಈಸ್ ರೈಟ್, ಕೋಶಂಟ್ ರೂಲ್ ಅಂತ ಕರಿತೀವಿ. ಸೊ ಪ್ಲಸ್ ಬಂದರೆ ಸಮ್, ಮೈನಸ್ ಬಂದರೆ ಡಿಫ್ರೆನ್ಸ್, ಇಂಟು ಇದ್ದರೆ ಪ್ರಾಡಕ್ಟ್ ರೂಲ್. ಸೊ ಡಿವೈಡ್ ಬೈ ಇದೆ, ಡಿವೈಡ್ ಬೈ ಇದ್ರೇನು ಕೋಶಂಟ್ ರೂಲ್. ನೆಕ್ಸ್ಟ್ ಕಮ್ ಟು ದ ಫಿಫ್ತ್ ಕ್ವಶನ್. ಇಫ್ y is equal to x raised to 4 plus cos x, then divide by x is. ಸೊ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ y is equal to ಡಿ ಬೈ ಡಿ ಎಕ್ಸ್ ಆಫ್ x raised to 4 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ cos x. ಕರೆಕ್ಟಾ. 4 ಇದೆ, ಇದು ಇಂಟು ಮಾಡಿದ್ರೆ ಅಂತ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಸೊ ದಟ್ ಈಕ್ವಲ್ ಟು, ವಾಟ್ ಇಸ್ ಎಕ್ಸ್ ರೇಸ್ಟ್ ಎನ್ ಫಾರ್ಮುಲಾ, ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಪ್ಲಸ್ ವಾಟ್ ಇಸ್ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್, ಮೈನಸ್ ಸೈನ್ ಎಕ್ಸ್. ಕರೆಕ್ಟಾ. ಸೊ ಲಾಸ್ಟ್ ಸ್ಟೆಪ್. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಏನಾಗುತ್ತೆ 4 ಹಂಗೆ ಬರ್ಕೊಡ್ರಿ, ಎಕ್ಸ್ ರೇಸ್ ಟು ವಾಟ್ ಇಸ್ 4 minus 1 3. ಸೊ ಇಯರ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಸೈನು ಚೆಕ್ ಮಾಡಿರಿ. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್. ಸೊ ಇದು ಆನ್ಸರ್. ಇದು ಸೊ ಇದು ಆನ್ಸರ್. ಸೊ ಆಪ್ಷನ್ ಚೆಕ್ ಮಾಡಿರಿ. 4x ಪ್ಲಸ್ ಕಾಸ್ ಎಕ್ಸ್ ಬರಲ್ಲ, 4x ಕ್ಯೂಬ್ ಮೈನಸ್ ಸೈನ್ ಎಕ್ಸ್. ಕರೆಕ್ಟಾ. ಇದು
So option B is right. Okay. Next come to the sixth question. ಸೊ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಕೇಳಿದ್ದಾರೆ. ಸೊ ನಿಮಗೆ ಫಸ್ಟ್ ಸೆಕೆಂಡ್ ಸ್ಲೈಡಲ್ಲಿ ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಈ ಚಾಪ್ಟರ್ಲೇ ಸ್ಲೈಡ್ ಮಾಡಿದ್ದೆ, ಒಂದು ಫಾರ್ಮುಲಾಸ್ ಬಗ್ಗೆ ಮಾಡಿದ್ದೆ ನಾನು. ಸೊ ಅದರಲ್ಲಿದೆ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್, ಸೊ ವಾಟ್ ಇಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್, ದಟ್ ಈಸ್ 1/x. ಓಕೆ. ಸೊ ಇವೆಲ್ಲ ಎಮ್ ಸಿ ಕ್ಯೂಸ್ ನೀವು ಸ್ವಲ್ಪ ಪರ್ಫೆಕ್ಟ್ ಇರಬೇಕು, ಯಾಕಂದರೆ ಇದರಲ್ಲೇ ನಿಮಗೆ ಮೇನ್ ಎಕ್ಸಾಮ್ಸಿಗೆ ಬರ್ತಾವೆ. ಓಕೆ. ಸೊ ನೆಕ್ಸ್ಟ್ ದೀಸ್ ಆರ್ ದಿ ಎಮ್ ಸಿ ಕ್ವಶನ್ಸ್. ನೆಕ್ಸ್ಟ್ ವಿ ಕ್ಯಾನ್ ಗೋ ಟು ದ ಸ್ಟಿಲ್ more 3 are there. Next 7th question is there. Which rule is used to differentiate y is equal to 3 sin x plus 4 cos x? ಯಾವ ರೂಲು ಚೆಕ್ ಮಾಡಿ. ಎರಡು ಫಂಕ್ಷನ್ ಇದಾವೆ ಇಲ್ಲಿ ನೋಡಿ, ಎರಡು ಟರ್ಮ್ಸ್ ಇದಾವೆ, 3 sin x plus 4 cos x. ಇನ್ ಬಿಟ್ವೀನ್ ಏನಿದೆ ಚೆಕ್ ಮಾಡಿ, ಇಲ್ಲಿ ಪ್ಲಸ್ ಇದೆ, ಕರೆಕ್ಟಾ? ಸೊ ಪ್ಲಸ್ ಬಂದರೆ ಯಾವ ರೂಲ್ ಅಂತಂದರೆ ನಿಮಗೆ ಸಮ್ ರೂಲ್. ದಿಸ್ ಇಸ್ ಆಪ್ಷನ್ ಸಿ, ಸಮ್ ರೂಲ್. ನೆಕ್ಸ್ಟ್ ಹೇಳ್ತೀವಿ, ಇಫ್ y is equal to e raised to 3x plus sin x then dy by dx is. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಇಸ್ ಈಕ್ವಲ್ ಟು ನಂಬರ್ ಇದನ್ನು ನಂಬರ್ ಹೊರಗೆ ಹೋಗ್ಬೇಕು, 3 ಹೊರಗೆ ಕೊಟ್ಟರೆ ಡಿ ಬೈ ಡಿ ಎಕ್ಸ್ ಆಫ್ ಇ ರೇಸ್ ಟು 3x ಪ್ಲಸ್ ಯಾವುದೋ ನಂಬರೆಲ್ಲ ಡೈರೆಕ್ಟ್ ಬರಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ದಟ್ ಈಕ್ವಲ್ ಟು 3 ಹಂಗೆ ಇರಲಿ. ವಾಟ್ ಇಸ್ ಇ ರೇಸ್ ಟು ಎಕ್ಸ್ ಫಾರ್ಮುಲೆ? ಸೊ ನಾಟ್ ಇ ರೇಸ್ ಟು ಎಕ್ಸ್, ಇ ರೇಸ್ ಟು ಎ ಎಕ್ಸ್ ಫಾರ್ಮುಲೆ, ಅಂದರೆ ಎ ಇಂಟು ಇ ರೇಸ್ ಟು ಎಕ್ಸ್ ಅಂದರೆ 3 ಇ ರೇಸ್ ಟು 3x ಪ್ಲಸ್ ವಾಟ್ ಇಸ್ ಡಿ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಸೊ ವಾಟ್ ಇಸ್ ದ ಲಾಸ್ಟ್ ಆನ್ಸರ್? ಡಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಂಟು ಮಾಡಿ 3 3 ಎಷ್ಟು 9 ಇ ರೇಸ್ ಟು 3x ಮೈನಸ್ ಸೈನ್ ಎಕ್ಸ್. ಓಕೆ, ದಿಸ್ ಅ ಫಾರ್ಮುಲಾ. ಆ್ಯಕ್ಚುಲಿ ಇಲ್ಲಿ ಇ ರೇಸ್ ಟು 3x ಇದು ಆಪ್ಷನ್ ಚೆಕ್ ಮಾಡಿ, 9 ಬರಬೇಕು ಆ್ಯಕ್ಚುಲಿ. ಸೊ ಇದು ಆಪ್ಷನ್ ಇಲ್ಲ, ಇದು 9 ಆಗಬೇಕಿತ್ತು ಆಪ್ಷನ್. ಓಕೆ, ಸೊ ಆಪ್ಷನ್ ಡಿ ಬರುತ್ತೆ, 9 ಇ ರೇಸ್ ಟು 3x ಮೈನಸ್ ಸೈನ್ ಎಕ್ಸ್. ಸೊ ಇದು 9 ಆಗಬೇಕಿತ್ತು ಆ್ಯಕ್ಚುಲಿ ಆಪ್ಷನ್, ಸ್ವಲ್ಪ ಮಿಸ್ ಪ್ರಿಂಟ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ದ 9th ಕ್ವಶನ್. ಸೊ ಇದು ಡೈರೆಕ್ಟ್ ಇದು ಚೈನ್ ರೂಲ್ ಇದೆ. ಸೊ ಇದನ್ನು ಮಾಡ್ತೇನೆ 1 ಮಿನಿಟ್. ಸೊ ಸಿಯರ್ ದ ಡೆರಿವೇಟಿವ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್, ಸೊ ಮೀನಿಂಗ್ ಇಲ್ಲ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ, ಸೈನ್ ಎಕ್ಸ್ ಅಂತಿಲ್ಲ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಫಸ್ಟ್ ಇದನ್ನು ಎಕ್ಸ್ ಅಂತ ತಿಳ್ಕೊಬೇಕು, ಇದು ಫುಲ್ ಓಲ್ಡ್ ಟರ್ಮ್ನ ಎಕ್ಸ್ ಅಂತಿದೆ, ಇದು ಚೈನ್ ರೂಲ್ ಇದು. ಸೊ ಚೈನ್ ರೂಲ್ ಆಗಲ್ಲ ಹೇಳಿದೆ ನಿಮಗೆ. ಸೊ ಚೈನ್ ರೂಲ್ ಇದು. ಸೊ ಸೈನ್ ಎಕ್ಸ್ ಅಂತ ಇದನ್ನು ಎಕ್ಸ್ ಸ್ಕ್ವೇರ್ನ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೋಬೇಕು ಜಸ್ಟ್. ಸೊ ವಾಟ್ ಇಸ್ ಡಿಫ್ರೆನ್ಸ್ ಆಫ್ ಸೈನ್ ಎಕ್ಸ್? ಕಾಸ್ ಎಕ್ಸ್, ಕರೆಕ್ಟಾ? ಕಾಸ್ ಎಕ್ಸ್ ಅಂದರೆ ಏನು ಫುಲ್ ಬರ್ಕೋಬೇಕು, ಎಕ್ಸ್ ಸ್ಕ್ವೇರ್ ಬರ್ಕೊಂಡ್ರೆ ನೆಕ್ಸ್ಟ್ ಇಂಟು ಆಗಬೇಕು ಡಿ ಬೈ ಡಿ ಎಕ್ಸ್. ಸೊ ಬ್ರ್ಯಾಕೆಟ್ ಆಗಿರೋದು ಬರ್ಕೋಬೇಕು, ಯಾವುದು ಎಕ್ಸ್ ಸ್ಕ್ವೇರ್ ಇದೆ. ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಕಾಸ್ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ, ಇದು ಬ್ರ್ಯಾಕೆಟ್ನಲ್ಲೇ ಇರಲಿ, ಇಂಟು ವಾಟ್ ಇಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x. ಸೊ ರಿಅರೇಂಜ್ ಮಾಡಿರಿ ಆಪ್ಷನ್ ಪ್ರಕಾರ. ದಟ್ ಈಕ್ವಲ್ ಏನಾಗುತ್ತೆ, ಫಸ್ಟ್ 2x ಬರ್ತೀನಿ, 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಚೆಕ್ ಮಾಡಿ ಆಪ್ಷನ್ಲಿದೆ 2x ಇಂಟು ಕಾಸ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಈಸ್ ರೈಟ್. ಓಕೆ, ಸೊ ದೀಸ್ ಆರ್ ದಿ MCQ questions which are very very important for your main examinations. So next coming to the fill the blanks. ಸೊ MCQ ಎರಡು ಕೇಳ್ತಾರೆ, ಟೋಟಲ್ 9 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ, ಅದರಲ್ಲಿ 2 ಮಾತ್ರ ಫಿಕ್ಸ್ ಕೊಡ್ತಾರೆ ನಮಗೆ. ಓಕೆ, ಅಂದರೆ ಸೇಮ್ ಮೆಥಡ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫಿಲ್ ದ ಬ್ಲ್ಯಾಂಕ್ಸ್. ಫಿಲ್ ದ ಬ್ಲ್ಯಾಂಕ್ಸ್ 1 ಕೇಳ್ತಾರೆ ಅಷ್ಟೇ. ಸಿಯರ್ ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟರೆ, ಆ್ಯಕ್ಚುಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗಲ್ಲಿ. ಸೊ ಆಪ್ಷನ್ಸ್ ಕೊಟ್ಟಿಲ್ಲ, ಸೊ ಬೇಡ ಡೈರೆಕ್ಟಾಗಿ ಚೆಕ್ ಮಾಡೋಣ ಆನ್ಸರ್. ದ ಡೆರಿವೇಟಿವ್ ಆಫ್ y is equal to 5x is. ಸೊ ಡೆರಿವೇಟಿವ್ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ y is equal to ಏನು 5x ಕೊಟ್ಟಿದೆ, ಕರೆಕ್ಟಾ? ಸೊ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ y is equal to, ಸೊ ನಂಬರ್ ಇದನ್ನು ನಂಬರ್ ಹೊರಾಗಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ಸೊ ಇಂಟು ಮಾಡಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 5 ಹಂಗೆ ಇರಲಿ. ವಾಟ್ ಇಸ್ ಡಿಫ್ರೆನ್ಷಿಯೇಟ್ ಆಫ್ 1? ಸರ್ ಎಕ್ಸ್ 1 ಬರುತ್ತೆ, ಕರೆಕ್ಟಾ? ಎಕ್ಸ್ ಡಿಫ್ರೆನ್ಷಿಯೇಟ್ ಏನು 1 ಬರುತ್ತೆ. ಸೊ 5 ಇಂಟು 1 ಅಂದರೆ 5. ಸೊ ಆನ್ಸರ್ ಎಷ್ಟು ಬರ್ತಿದ್ದು 5. ನೆಕ್ಸ್ಟ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನದು ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್? ಸೊ ನೀವು ಬರ್ತಿದ್ರು ಒಂದು ಸೆಂಟೆನ್ಸೇನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ತಿದ್ರು, ಅಂದರೆ ಇಕ್ವೇಷನ್ y ಕೊಟ್ಟಿರ್ತಿದ್ರು. ಸೊ ಅಂದ್ರೆ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಥರ್ಡ್ ಕ್ವಶನ್.
ದ ಡೆರಿವೇಟಿವ್ ಆಫ್ ಎನಿ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್. ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ವೈ ಬಿಟ್ಟು ಬೇರೆ ಇರ್ಬೋದು. ಈಗ ಎಕ್ಸ್ ಅಂದರೆ 1 ಆಗುತ್ತೆ, ವೈ ಅಂದರೆ ಡಿ ಬೈ ಡಿ ಎಕ್ಸ್ ಆಗುತ್ತೆ. ಸೊ ಅದು ಬಿಟ್ಟು ಬೇರೆ ಟರ್ಮ್ ಯಾವುದೇ ಇದ್ರು ಕಾನ್ಸ್ಟೆಂಟ್ಸ್, ಓನ್ಲಿ ಕಾನ್ಸ್ಟೆಂಟ್ಸ್ ಎ ಇರ್ಬೋದು, ಆರ್ ಡಿ ಬೈ ಡಿ ಎಕ್ಸ್ ಆಫ್ ಓನ್ಲಿ ನಂಬರ್ ಇರ್ಬೋದು 5 ಇರ್ಬೋದು, ಡಿ ಬೈ ಡಿ ಎಕ್ಸ್ ಆಫ್ 100 ಇರ್ಬೋದು, ಡಿ ಬೈ ಡಿ ಎಕ್ಸ್ ಆಫ್ ಎಮ್ ಇರ್ಬೋದು. ಸೊ ಇದರ ಓನ್ಲಿ ಕಾನ್ಸ್ಟೆಂಟ್ ಇರ್ತದೆ ವಿತೌಟ್ ಎಕ್ಸ್ ಆ್ಯಂಡ್ ವೈ ಸಬ್ ಇರ್ತಾವಲ್ಲ, ಅವಕ್ಕೆಲ್ಲ ಏನಾಗ್ತದೆ ವಾಟ್ಸ್ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್, ಅದು ಫಾರ್ಮುಲಾ ಬರ್ಸಿದ್ರೆ ಚೆಕ್ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಏನು 0. ಸೊ ಇದಾಗಿ ಬರೀ ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ 0. ದಿಸ್ ಇಸ್ ಆನ್ಸರ್. ಸೊ ಇದಿಷ್ಟು ಎಮ್ ಸಿ ಕ್ಯೂ ಮತ್ತು ಫಿಲ್ ದ ಬ್ಲ್ಯಾಂಕ್ಸ್ ಆಯಿತು. ಸೊ ನೆಕ್ಸ್ಟ್ ನಿಮಗೆ ವರ್ಕ್ ಕೊಡ್ತೀನಿ, ಇದು ಮಾಡಿಕೊಡ್ರಿ ಎಮ್ ಸಿ ಕ್ಯೂಸ್. ಇವಿಷ್ಟೇ ಎಮ್ ಸಿ ಕ್ಯೂ ಟ್ರೈ ಮಾಡಿ. ಓಕೆ, ಸೊ 5 ಎಮ್ ಸಿ ಕ್ಯೂಸ್ ಆ್ಯಂಡ್ 5 ಫಿಲ್ ದ ಬ್ಲ್ಯಾಂಕ್ಸ್ ನಿಮಗೆ ವರ್ಕ್ ಕೊಡ್ತೀನಿ. ಓಕೆ, ಸೊ ಮಾಡ್ಕೊಂಬರೋಣ. ಸೊ ಆನ್ಸರ್ಸು ನಿಮಗೆ ಏನಾದರೂ ಆನ್ಸರ್ಸ್ ಬಂದರೆ ಅದನ್ನು ಕಮೆಂಟಲ್ಲಿ ಹಾಕಿ. ಸಪೋಸ್ ಡೌಟ್ ಇದ್ರೂ ನನಗೆ ಅದು ಕಮೆಂಟಲ್ಲಿ ಹಾಕಿ ಏನು ಪ್ರಾಬ್ಲಮ್ ಇದೆ ಅಂತ. ಓಕೆನಾ? ಸೊ ಡೂ ಇಟ್ ಅವರ್ಸ್, ಇದು ನಿಮಗೆ ಪ್ರಾಬ್ಲಮ್ ಕೊಡ್ತೀನಿ, ಮಾಡ್ಕೊಂಬರ್ರಿ. ಸೊ ಫಸ್ಟ್ ಎಮ್ ಸಿ ಕ್ಯೂ, ಇಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟೆಂಡ್ಸ್ ಇಸ್ ಟು ವಾಟ್ ಅಂತ ಕ್ವಶನ್ ಮಾರ್ಕ್ ಇದೆ. ಸೊ ಆನ್ಸರ್ ಚೆಕ್ ಮಾಡಿ ಆಪ್ಷನ್ ನೀವೇ. ಇದು ಫಸ್ಟ್ ಒಂದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಸ್, ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಈಸ್, ಇದು ಜಸ್ಟ್ ಫಿಲ್ ದ ಬ್ಲ್ಯಾಂಕ್ಸ್ ಮಾಡಿದ್ದೀವಿ. ಸೊ ನೀವು ಆಪ್ಷನ್ ಚೆಕ್ ಮಾಡಿ. ನೆಕ್ಸ್ಟ್ ಇಫ್ ವೈ ಇಸ್ ಕೊಟ್ಟು ಸೈನ್ ಎಕ್ಸ್ ದೆನ್ ಡಿ ಬೈ ಎಕ್ಸ್ ಈಸ್, ಇದು ಥರ್ಡ್ ಎಮ್ ಸಿ ಕ್ಯೂ. 5 ಕೊಟ್ಟಿದ್ದೀನಿ ಎಮ್ ಸಿ ಕ್ಯೂ ಟೋಟ್ಲಿ. ಆ್ಯಂಡ್ ಫೋರ್ತ್ ಎಮ್ ಸಿ ಕ್ಯೂ, ಇಫ್ ವೈ ಇಸ್ ಕೊಟ್ಟು ಇ ರೆಸ್ಟ್ ಎಕ್ಸ್ ದೆನ್ ಡೆರಿವೇಟಿವ್ ಈಸ್. ನೆಕ್ಸ್ಟ್ ಇಫ್ ವೈ ಇಸ್ ಕೊಟ್ಟು ಲಾಗ್ ಎಕ್ಸ್ ದೆನ್ ಡಿ ಬೈ ಎಕ್ಸ್ ಈಸ್ ಡ್ಯಾಶ್ ಈಸ್ ವಾಟ್. ಇದು ಎಮ್ ಸಿ ಕ್ಯೂಸ್. ಸೊ ಇದು ಎಮ್ ಸಿ ಕ್ಯೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ 5 ಫಿಲ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ. ಸೊ ಅವೆಲ್ಲ ನೀವು ಟ್ರೈ ಮಾಡಬೇಕು. ಡಿ ಬೈ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇದನ್ನು ಫೈಂಡ್ ಮಾಡಿರಿ. ಓಕೆ, ನೆಕ್ಸ್ಟ್ ಡಿ ಬೈ ಎಕ್ಸ್ ಆಫ್ ಕಾಸ್ ಎಕ್ಸ್, ಸೊ ಇದನ್ನು ಫೈಂಡ್ ಮಾಡಿರಿ. ದ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಈಸ್ ವಾಟ್, ಆ್ಯಂಡ್ ಡಿ ಬೈ ಎಕ್ಸ್ ಆಫ್ ಎ ಮೀನ್ಸ್ ವಾಟ್, ಇಟ್ಸ್ ಎ ಕಾನ್ಸ್ಟೆಂಟ್ ಇಯರ್. ಮೆನ್ಷನ್ ಮಾಡಿರಿ, ವೆರಿ ವೇ ಈಸ್ ಎ ಕಾನ್ಸ್ಟೆಂಟ್. ಸೊ ಮೆನ್ಷನ್ ಮಾಡಿಲ್ಲ ಅಂದರೂ ನಾ ಹೇಳಿದ್ನಲ್ಲ, ಎಕ್ಸ್ ವೈ ವಿತೌಟ್ ಎಕ್ಸ್ ಆ್ಯಂಡ್ ವೈ ಇತ್ತಂದರೆ ದಟ್ ಈಸ್ ಕಾನ್ಸ್ಟೆಂಟ್. ಸೊ ಲಾಸ್ಟ್ ಒಂದು, ಇಫ್ ವೈ ಇಸ್ ಕೊಟ್ಟು ಎಕ್ಸ್ ಕ್ಯೂಬ್ ದೆನ್ ಡಿ ಬೈ ಎಕ್ಸ್ ಈಸ್. ಓಕೆ, ಸೊ ದೀಸ್ ಆರ್ ದಿ ಕ್ವಶನ್ಸ್ ಯು ಹ್ಯಾವ್ ಟು ಡೂ ಇಟ್ ಯುವರ್ ಸೆಲ್ಫ್. ಸೇವಿಸಿ ನೀವು ಮಾಡ್ಕೊರಿ. ಸೊ ಆನ್ಸರ್ಸು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಮಾಡಬೇಕು, ಸೊ ಪ್ರಾಕ್ಟೀಸ್ ಮಾಡಿ. ಸೊ ಬಿಕಾಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಏನಾದರೂ ಡೌಟ್ ಇದಾವಾ? ಸೊ ಏನೋ ಡೌಟ್ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಗೋ ಟು ದ ಥರ್ಡ್ ಚಾಪ್ಟರ್, ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಡಿಫರೆನ್ಷಿಯೇಷನ್. ಸೊ ಅದನ್ನು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಚಾಪ್ಟರ್ ಫಾರ್ಮುಲಾಸ್ ಎಲ್ಲ ಸೊ ಯೂಸ್ ಆಗ್ತವೆ. ಸೊ ಸೇಮ್ ಫಾರ್ಮುಲಾಸ್ ಯೂಸ್ ಆಗ್ತವೆ, ಡಿಫರೆನ್ಷಿಯೇಷನ್ ಫಾರ್ಮುಲಾಸ್. ಓಕೆ, ಸೊ ಎಲ್ಲ ಅರ್ಥ ಆಯ್ತು ಅಂದ್ಕೊಂಡು. ಸೊ ಆಲ್ಮೋಸ್ಟ್ ಈಗ ಸೆಕೆಂಡ್ ಚಾಪ್ಟರ್ನ ಎಲ್ಲ ಕವರ್ ಆಯಿತು, ಇನ್ಕ್ಲೂಡಿಂಗ್ ಎಮ್ ಸಿ ಕ್ಯೂಸ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್. ಓಕೆ, ಸೊ ಸಿ ಯು ಬೈ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು.